ತುಂಬಾ ಚೆನ್ನಾಗಿದೆ. ವಿಜಯ್ ರಾಘವೇಂದ್ರ ಅವ್ರದ್ದು ಬೆಂಕಿ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿತ್ತು. ಅವ್ರ ಆಕ್ಟಿಂಗ್ ಮಾತ್ರ ಸಕ್ಕತ್ತಾಗಿತ್ತು. ತುಂಬಾ ಚೆನ್ನಾಗಿದೆ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ವಿಜಯ್ ರಾಘವೇಂದ್ರ ಅವ್ರ ಆಕ್ಟಿಂಗು ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಕತೆ ಸಖತ್ ಸಸ್ಪೆನ್ಸ್ ಇದೆ, ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇದೆ, ಗೆಸ್ ಮಾಡೋಕ್ಕೆ ಆಗಲ್ಲ. ಎಷ್ಟೊಂದು ಸರಿ ಗೆಸ್ ಮಾಡೋದನ್ನ ಟ್ರೈ ಮಾಡಿದ್ವಿ. ಫೈಟ್ ಸೀನ್ ನೆಕ್ಸ್ಟ್ ಲೆವೆಲ್ ಫೈಟ್ ಸೀನ್ಸ್ಗಳು, ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲ ಪಾತ್ರವರ್ಗದವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡಿಗರು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೆ ಎಲ್ಲರಿಗೂ ಖುಷಿಯಾಗಿರುತ್ತೆ. ಆಮೇಲೆ ಎಲ್ಲರೂ ಸ್ಪ್ರೆಡ್ ದ ವರ್ಡ್, ಎಲ್ಲರಿಗೂ ಹೇಳಿ ಸಿನಿಮಾ ಇಷ್ಟ ಆದಮೇಲೆ ಎಲ್ಲರಿಗೂ ಹೇಳಿ. ಇಷ್ಟ ಆಗಿದೆ ಹೇಳ್ತಾ ಇದ್ದೀನಿ. ಸೀನ್ ಯಾವ್ದು ಇಷ್ಟ ಆಯ್ತು? ರಿಪ್ಪನ್ ಸ್ವಾಮಿದು ಸ್ಟಾರ್ಟಿಂಗ್ ಸೀನ್ ವಿಜಯ್ ರಾಘವೇಂದ್ರ ಅವರು ಸ್ವ್ಯಾಗಲ್ಲಿ ಬರ್ತಾರಲ್ಲ, ಅದನ್ನ ನೋಡೋದಕ್ಕೆ ಅಲ್ಲೇ ಪೈಸಾ ವಸೂಲು. ಜಸ್ಟ್ ಅಣ್ಣ ಬರ್ತಾರಲ್ಲ, ಆ ಸ್ವ್ಯಾಗಲ್ಲಿ ಯಾವತ್ತೂ ಯಾರೂ ನೋಡಿಲ್ಲ ಕನ್ನಡ, ಅದೇ ಪೈಸಾ ವಸೂಲು. ಯಾಕಂದ್ರೆ ಲವರ್ ಬಾಯ್ ಕೂಲ್ ಆಗಿ ಕಾಣಿಸುವಂತ ರಾಘವೇಂದ್ರ ಸರ್ ಮೊದಲು ಅವರು ಕೂಲ್ ಆಗಿ ಲವರ್ ಬಾಯ್ ತರ ಕಾಣಿಸ್ಕೊತಿದ್ರು. ಆ ಶೇಡು ಎಲ್ಲರೂ ನೋಡಿದೀವಿ. ಅವ್ರು ನಾವು ಸಿನಿಮಾ ನೋಡ್ತಿದ್ರೆ ಗೆಸ್ ಮಾಡೋದು ವಿಜಯ್ ರಾಘವೇಂದ್ರ ಸರ್ ಈ ತರ ಮಾಡ್ತಾರೆ, ಒಂದು ಡ್ಯಾನ್ಸ್, ತುಂಬಾ ಮೃದು ಸ್ವಭಾವ ಅಂತ. ಈ ಸಿನಿಮಾದಲ್ಲಿ ಆ ರೀತಿ ಇಲ್ಲ. ನೆಕ್ಸ್ಟ್ ಲೆವೆಲ್, ಪ್ರತಿಯೊಂದು ಸೀನಲ್ಲೂ ಒಂದು ಕುತೂಹಲ, ಒಂದು ಸ್ವ್ಯಾಗ್ ತಗೊಂಡ್ ಬರ್ತಾ ಇದ್ದಾರೆ. ನಾವು ಬೇರೆ ಹಿಂದಿ ಮೂವಿ, ತಮಿಳ್, ತೆಲುಗುಲೆಲ್ಲ ನೋಡ್ತೀವಲ್ಲ, ದೊಡ್ಡ ದೊಡ್ಡ ಹೀರೋಗಳು ಮಾಡೋ ಸ್ವ್ಯಾಗು. ಅಣ್ಣ ಇಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಅದನ್ನ ಪ್ರತಿ ಒಬ್ಬ ಕನ್ನಡಿಗನು ಇಷ್ಟಪಡ್ತಾನೆ. ನಾನೊಬ್ಬ ಕನ್ನಡಿಗನಾಗಿ ವಿಜಯ್ ಅಣ್ಣನ ಮೊದಲು ಒಂಥರ ಫ್ಯಾನ್ ಆಗಿದೆ, ಈಗ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಆಗಿದ್ದೀನಿ. ರಿಪ್ಪನ್ ಸ್ವಾಮಿ ಫ್ಯಾನ್, ಚಿನ್ನಾರಿ ಮುತ್ತನ್ ಫ್ಯಾನ್ ಆಗಿದೆ, ಈಗ ರಿಪ್ಪನ್ ಸ್ವಾಮಿ ಫ್ಯಾನ್. ಖಂಡಿತ ನಾನು ನನ್ನ ಎಲ್ಲ ಸ್ನೇಹಿತರು, ರಿಲೇಟಿವ್ಸ್ ಹೇಳ್ತೀನಿ ಸಿನಿಮಾ ನೋಡಿ ಅಂತ. ಸೊ ಎಲ್ಲರೂ ಇನ್ನೊಂದು ಏನು ಗೊತ್ತಾ, ಬಿಗ್ ಬಜೆಟ್ ಫಿಲಮ್ ಅನ್ನ ಅವರು ಪ್ರಮೋಷನ್ಗೆ ಅಂತ ಇಷ್ಟು ದುಡ್ಡು ಇಡ್ತಾರೆ, ಇವರೆಲ್ಲ ಸ್ಮಾಲ್ ಬಜೆಟ್ ಅಲ್ಲಿ ಮಾಡೋದು. ಸೊ ಯಾರು ಸಿನಿಮಾ ನೋಡ್ತಾರೆ ಅವ್ರು ಇಷ್ಟ ಆದ್ರೆ ಎಲ್ಲರಿಗೂ ಹೇಳ್ಬೇಕು, ಅಷ್ಟೇ ನಾನು ಹೇಳೋದು. ಅವ್ರಿಗೆ ಇಷ್ಟ ಆದ್ರೆ ಸ್ಪ್ರೆಡ್ ದ ವರ್ಡ್. ಒಂದು ಒಳ್ಳೆ ಕನ್ನಡ ಸಿನಿಮಾ, ಒಳ್ಳೆ ಬೆಳವಣಿಗೆ ಎಲ್ಲರಿಗೂ ತಲುಪಲಿ. ಒಂದು ಒಳ್ಳೆ ಸಿನಿಮಾ ಎಷ್ಟು ಜನಕ್ಕೆ ಭಾರತದಲ್ಲೆಲ್ಲ, ಕರ್ನಾಟಕದಲ್ಲೆಲ್ಲ, ಭಾರತದಲ್ಲಿ ಎಲ್ಲ ಕಡೆ ತಲುಪಿದ್ರು ಅದು ನಮ್ಮ ಕನ್ನಡದ ಹೆಮ್ಮೆ ಅಷ್ಟೇ. ಎಲ್ಲ ಪ್ರೇಕ್ಷಕರಲ್ಲೂ ಕೇಳ್ಕೊಳ್ಳೋದಷ್ಟೇ, ಮಾಧ್ಯಮ ವರ್ಗದಲ್ಲೂ ಕೇಳ್ಕೊಳ್ಳೋದಷ್ಟೇ. ದಯವಿಟ್ಟು ಈ ಸಿನಿಮಾನ ತಲುಪಿಸಿ, ಕನ್ನಡನ ಗೆಲ್ಸಿ, ಕನ್ನಡ ಸಿನಿಮಾಗಳನ್ನ ಗೆಲ್ಸಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಫಿಲಮ್. ತುಂಬ ಚೆನ್ನಾಗಿದೆ. ಅದರಲ್ಲಿ ನಮ್ಮ ವಿಜಯ್ ರಾಘವೇಂದ್ರ ಆ್ಯಕ್ಟಿಂಗ್ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ. ರಿಬ್ಬನ್ ಅಂತ ಮೂವಿ, ರಿಬ್ಬನ್ಗೆ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅಷ್ಟು ಒಂಥರ ಅಘೋರವಾಗಿ ಅವ್ರನ್ನ ಈ ಇದ್ರಲ್ಲಿ ನಾನು ನೋಡೇ ಇಲ್ಲ. ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಬಂದು ಈ ಮೂವಿನ ನೋಡಿ. ಇಷ್ಟ ಆಗಿದೆ ನಿಮಗೆ ಸರ್ ಅದರ ಆ್ಯಕ್ಟಿಂಗ್ ಓವರ್ವಾಗಿ ಆ್ಯಕ್ಟಿಂಗ್ ಮಾಡಿದ್ರು, ಅದು ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಹೇಗಿದೆ ಫಿಲಮ್? ಸರ್ ಹೇಗಿದೆ ಆ ಕಡೆ ಹೇಗಿದೆ ಫಿಲಮ್? ಆಕ್ಟಿಂಗು ಸೂಪರ್ ಆಗಿತ್ತು. ಅವರ ಆಕ್ಟಿಂಗ್ ವಿಜಯ್ ರಾಘವೇಂದ್ರ ಅವರ ಆಕ್ಟಿಂಗ್ ಸೂಪರ್ ಹೇಗಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ. 100 ಸತಿ ನೋಡ್ಬೇಕು ಅನ್ಸುತ್ತೆ. ಇಷ್ಟ ಆಗಿದೆ. ಮೂವಿ ಸೂಪರ್ ಆಗಿದೆ. ವಿಜಯ್ ರಾಘವೇಂದ್ರ ಸರ್ನ ಈ ಥರ ಟೆರರ್ ಆಗಿ ನೋಡಿಲ್ಲ. ಈ ಥರ ಮುಂದೆ ಫಿಲಮ್ ಮಾಡ್ತಾ ಇರಬೇಕು. ಸೂಪರ್ ಆಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ರಿಪ್ಪನ್ ಸ್ವಾಮಿ, ಚಿನ್ನಾರ ಮುತ್ತೆ ಹೋಗಿ ರಿಪ್ಪನ್ ಸ್ವಾಮಿ ಆಗ್ಬಿಟ್ರ. ಚಿನ್ನಾರಿ ಮುದ್ದದಲ್ಲಿ ಕೂಲ್ ಆಗಿದ್ರು, ಇದರಲ್ಲಿ ಟೆರರ್ ಆಗೋರು. ಸೂಪರ್ ಆಗಿದೆ ಮೂವಿ ಅಂತೂ. ಬನ್ನಿ ಅಮ್ಮ ಬನ್ನಿ.